ಇಂಥ ಕಾರ್ಯಕ್ರಮಕ್ಕೆ ಫಿಲಂ ಚೇಂಬರ್ ಅವರು, ಅಕಾಡೆಮಿ ಅವರು, ಅವ್ರಿಗೆಲ್ಲ ಸ್ವಲ್ಪ ನಂದು ವಾರ್ನಿಂಗ್ ಅಂತಾರಲ್ಲಿ, ರಿಕ್ವೆಸ್ಟ್ ಅಂತ ಇರಲಿ. ಇಟ್ ಈಸ್ ನಾಟ್ ಮೈ ಪ್ರೋಗ್ರಾಮ್, ನನ್ನ ಕಾರ್ಯಕ್ರಮ ಅಲ್ಲ ಇದು, ನಿಮ್ಮ ಕಾರ್ಯಕ್ರಮ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರಲಿ. ಗುಡ್, ಅಟ್ಲೀಸ್ಟ್ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ಮ ಕಷ್ಟ ಅಂತ. ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಭಾಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ಫಿಲಂ ಚೇಂಬರ್ ಆಫ್ ಕಾಮರ್ಸು, ಈ ಆ್ಯಕ್ಟ್ರ್ಗಳ ಬಗ್ಗೆ ನನಗೆ ಸಿಟ್ಟು. ನೋಡ್ತಾ ಇದ್ದಾನೆ ವೆಂಕಟೇಶು. ಯಾಕೆ ಅಂದರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದವು ಕಷ್ಟ ಕಾಲದಲ್ಲಿ, ಬೆಂಗಳೂರಿಗೆ ನೀರಿಗೋಸ್ಕರ. ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ 150 ಕಿಲೋಮೀಟರ್ ನಡೆದು. ಕೋವಿಡ್ ಸಂದರ್ಭ, ನಮ್ಮ ಸ್ವಂತಕ್ಕೆ ನಾವು ನಡೀಲಿಲ್ಲ, ಆದರೆ ರಾಜ್ಯದ ಹಿತಕ್ಕೆ ನಾವು ನಡೆದು. ಸಾಧು ಕೋಕಿಲ ಮತ್ತು ವಿಜಯ್ ಇಬ್ಬರು ಬಿಟ್ಟರೆ ಯಾರೂ ಪಾರ್ಟಿಸಿಪೇಟ್ ಮಾಡಲಿಲ್ಲ. ನೀವು ಅಸೋಸಿಯೇಷನ್ ಅವ್ರು ಬಂದಿರಿ, ನೀವು ಅದನ್ನು ಕಲಾವಿದರ ಪೈಕಿ ಕೇಳ್ತಾ ಇದ್ದೀನಿ. ನೀವೆಲ್ಲ ಮ್ಯಾನೇಜ್ಮೆಂಟ್ ಅವ್ರು ಕೆಲವರು ಬಂದಿದ್ರಿ, ಚೇಂಬರ್ ಅವ್ರು. ನಾನೇ ಪರ್ಸನಲ್ ಆಗಿ ಬಂದು ಚೇಂಬರ್ ಕರೆದಿದ್ದೆ. ಸೊ ನನಗೆ ಈ ಆ್ಯಕ್ಟ್ರಿಗಳು ಇವರೆಲ್ಲ ಕೆಲವರೆಲ್ಲ ಬಳಸ್ಕೊಳ್ತಾರೆ, ಆಮೇಲೆ ಬಿಸಾಕ್ತಾರೆ. ಸೊ ಹಂಗೆ ತಿಳ್ಕೊಳಕ್ ಹೋಗ್ಬಿಡಿ. ಅದಿಷ್ಟು ಕನ್ನಡದ ಕಲಾವಿದರು ಇವತ್ತು ತುಂಬ ಸಂಕಷ್ಟದಲ್ಲಿದ್ದಾರೆ. ಯಾರೋ ಹಣವಂತರು ಸಿನಿಮಾ ಹಾಕ್ತಾರೆ, ಸಿನಿಮಾ ದುಡ್ಡು ಹಾಕ್ತಾರೆ, ಯಾರೋ ಮಾಡ್ತಾರೆ. ಬಟ್ ಎಲ್ಲರ ಪರಿಸ್ಥಿತಿ ಸರಿ ಇದೆ ಅಂತ ಹೇಳಲಿಕ್ಕೆ ಬರೋಲ್ಲ. ಸರ್ಕಾರ ಅವರ ಪರವಾಗಿ ನಿಂತು ಪ್ರೋತ್ಸಾಹ ಕೊಡೋದ್ರ ಬದಲು ನೀವು ಅವ್ರ ನೆಟ್ಟು ಬೋಲ್ಟೇನೆ ತಿರುಗಿಸ್ತೀನಿ ಅಂತ ಮಾತಾಡೋದಾದ್ರೆ ಯಾವ ಕಾಳಜಿ ಇದೆ ಇವರಿಗೆ? ಅಂದ್ರೆ ಅವ್ರನ್ನ ವಿರೋಧಿಸ್ತಾ ಇದ್ದಾರೆ ಅಂತ ಆಯ್ತಲ್ಲ, ಅವರನ್ನ ದಮನ ಮಾಡತಕ್ಕಂಥ ಪರಿಸ್ಥಿತಿ. ಆ ಕಾರಣದಿಂದ ದಯವಿಟ್ಟು ಇಂಥವುಗಳಿಗೆ ಅವರೆಲ್ಲ ಈ ಸರ್ಕಾರ ಕೈ ಹಾಕಬಾರ್ದು ಅಂತ ನೋಡಿ. ಈ ಸರ್ಕಾರದ ವಿಚಾರವನ್ನ ಸೀರಿಯಸ್ ಆಗಿ ತಗೊಳ್ಳೋದು ಬೇಡ. ಕಲಾವಿದರಿಗೆ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಪಕ್ಷ ಯಾವಾಗಲೂ ನಿಮ್ಮ ಪರವಾಗಿರ್ತದೆ. ಅಂದ ತಕ್ಷಣ ನೀವು ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡಿ, ಇಲ್ಲಾಂದ್ರೆ ನೆಟ್ಟು ಬೋಲ್ಟ್ ತಿರುಗಿಸ್ತೀವಿ ಅಂತ ಹೇಳೋದು ಮಾಡಿ. ಮಾನ್ಯ ಉಪಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೊಳ್ಬೇಕು, ಈ ಸಿನಿಮಾ ತಾರೆಯರು ಯಾವ ಪಕ್ಷದ ಗುಲಾಮರಲ್ಲ. ನೀವು ನೆಟ್ಟು ಬೋಲ್ಟು ಟೈಟ್ ಮಾಡೋದು ಅಥವಾ ನೆಟ್ಟು ಬೋಲ್ಟ್ ನಂಗೆ ಗೊತ್ತಿದೆ ಇಲ್ಲಿ ಏನ್ ಮಾಡಬೇಕು ಅನ್ನೋದಾದ್ರೆ, ಆ ನೆಟ್ಟು ಬೋಲ್ಟ್ ನಿಮ್ಮ ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೀತಾ ಇರ್ತಕ್ಕಂಥ ಇದೆಲ್ಲ ಸಮಸ್ಯೆಗಳು, ಅಲ್ಲಿ ನೆಟ್ಟು ಬೋಲ್ಟ್ ಅನ್ನ ತಿರುಗಿಸ್ಕೊಳ್ಳಿ. ನೀವು ಯಾವ ಕಡೆ ಬೇಕಾದ್ರೂ ತಿರುಗಿಸ್ಕೊಳ್ಳಿ. ಇದು ಸಂಘಟನೆಗಳನ್ನ, ಸಿನಿಮಾದವರನ್ನ, ಬೇರೆಯವರನ್ನ ಈ ರೀತಿ ನೆಟ್ಟು ಬೋಲ್ಟ್ ತಿರುಗಿಸಕ್ ಹೋದ್ರೆ ನಿಮ್ಮ ನೆಟ್ಟು ಬೋಲ್ಟ್, ನಿಮ್ಮ ಸರ್ಕಾರದ ನೆಟ್ಟು ಬೋಲ್ಟ್ ಅನ್ನು ಬೇರೆಯವರೆಲ್ಲ ಸೇರಿ ತಿರುಗಿಸ್ತಾರೆ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ.